ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ವೇದಾಂತ ಎಸ್ ನಾನು ನಿಮ್ಮ ಮಾಸ್ಟರ್ ಟೀಚರ್ ಯಶಸ್ವಿ ಸರ್. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಶಾಕ್ ಆಗ್ಬೋದು. ಏನಂತಂದರೆ ಎಲ್ಲರೂ ಸ್ಕೂಲ್ಗಳಲ್ಲಿ ಇದುವರೆಗೂ ನೀವು ಓದ್ಕೊ ಬಂದಿರೋ ಒಂದು ಫಸ್ಟ್ ಟು 10th ಅಥವಾ ಫಸ್ಟ್ ಟು 9th ಸ್ಟ್ಯಾಂಡರ್ಡ್ ತನಕ ನಿಮಗೆ ಎಲ್ಲ ಟೀಚರ್ಸು ಅಥವಾ ಪೇರೆಂಟ್ಸ್ ಎಲ್ಲರೂ ಹೇಳೋದು, ನೀನು ನೋಟ್ಸ್ ಓದಬೇಡ, ಟೆಕ್ಸ್ಟ್ ಬುಕ್ ಓದು, ನೋಟ್ಸ್ ಓದಬೇಡ, ಟೆಕ್ಸ್ಟ್ ಬುಕ್ ಓದು ಅಂತ. ಬಟ್ ಇವತ್ತಿನ ವಿಡಿಯೋದಲ್ಲಿ ಒಂದು ಶಾಕಿಂಗ್ ರಿಯಾಲಿಟಿನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಟೆಕ್ಸ್ಟ್ ಬುಕ್ ಓದಿದ್ರೆ ನಿಮಗೆ ಖಂಡಿತವಾಗ್ಲೂ ಮಾರ್ಕ್ಸ್ ಸ್ಕೋರ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ, ಟೆಕ್ಸ್ಟ್ ಬುಕ್ ಓದಿದ್ರೆ ನಿಮಗೆ ಖಂಡಿತವಾಗ್ಲೂ ಮಾರ್ಕ್ಸ್ ಸ್ಕೋರ್ ಆಗಲ್ಲ. ಟೆಕ್ಸ್ಟ್ ಬುಕ್ ಒಂದೇ ಅಲ್ಲ ಸ್ಕೋರ್ ಮಾಡೋದಕ್ಕೆ, ಬಟ್ ಟೆಕ್ಸ್ಟ್ ಬುಕ್ ಹೌದು, ಟೆಕ್ಸ್ಟ್ ಬುಕ್ ನಿಮಗೆ ಬೇಸಿಕ್ಸ್ ಕೊಡುತ್ತೆ, ಟೆಕ್ಸ್ಟ್ ಬುಕ್ಕಲ್ಲಿರೋ ಕಾನ್ಸೆಪ್ಟ್ಸ್ ಇಂದನೇ ನಿಮಗೆ ಕ್ವಶನ್ಸ್ ಬರುತ್ತೆ, ಹೌದು, ಇಲ್ಲ ಅಂತ ಹೇಳಲ್ಲ. ಬಟ್ ನಿಮಗೆ ಸ್ಕೋರ್ ಮಾಡಬೇಕು ಅಂದರೆ ಟೆಕ್ಸ್ಟ್ ಬುಕ್ ಮೇಲೆ ಡಿಪೆಂಡ್ ಆದರೆ ಯಾವುದೇ ಕಾರಣಕ್ಕೂ ಸ್ಕೋರ್ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ. ಟೆಕ್ಸ್ಟ್ ಬುಕ್ ಈಸ್ ನಾಟ್ ಎನಫ್ ಫಾರ್ SSLC. ಟ್ರುತ್ ಎವರಿ ಸ್ಟೂಡೆಂಟ್ ಮಸ್ಟ್ ನೋ. ಟೆಕ್ಸ್ಟ್ ಬುಕ್ ಒಂದೇ ಸಾಕಾಗಲ್ಲ SSLC ಸ್ಕೋರ್ ಮಾಡೋದಕ್ಕೆ. ಯಾಕೆ ನೋಡ್ಕೊಳ್ಳಿ. ಎವ್ರಿ ಒನ್ ಟೆಲ್ಸ್ ಯು ಒನ್ ಥಿಂಗ್ ಫಾರ್ SSLC, ಜಸ್ಟ್ ಸ್ಟಡಿ ದ ಟೆಕ್ಸ್ಟ್ ಬುಕ್, ಯು ವಿಲ್ ಸ್ಕೋರ್ ಗುಡ್ ಮಾರ್ಕ್ಸ್. ಅದು ನಾರ್ಮಲಾಗಿ ಎಲ್ಲರೂ ಹೇಳ್ತಾರೆ, ನಿಮ್ಮ ಪೇರೆಂಟ್ಸು, ರಿಲೇಟಿವ್ಸು, ಫ್ರೆಂಡ್ಸು ಅಥವಾ ನಿಮ್ಮ ಅಣ್ಣ ಅಕ್ಕ ಎಲ್ಲರೂ ಹೇಳ್ತಾರೆ ಟೆಕ್ಸ್ಟ್ ಬುಕ್ ಓದು, ಟೆಕ್ಸ್ಟ್ ಬುಕ್ ಓದು ಅಂತ. ಬಟ್ ನಾನು ಹೇಳ್ತೀನಿ, ಟೆಕ್ಸ್ಟ್ ಬುಕ್ ಒಂದೇ ನಿಮಗೆ ಸಾಲಲ್ಲ. ಯಾಕೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಟೆಕ್ಸ್ಟ್ ಬುಕ್ ಒಂದೇ ನಿಮಗೆ ಸಾಲಲ್ಲ ಎಕ್ಸಾಮಲ್ಲಿ ಸ್ಕೋರ್ ಮಾಡೋದಕ್ಕೆ. ಯಾಕೆ ಅಂದರೆ ಬಟ್ ಹಿಯರ್ಸ್ ದ ಟ್ರೂತ್, ನೋ ಒನ್ ಟೆಲ್ಸ್ ಯು ಟೆಕ್ಸ್ಟ್ ಬುಕ್ ಅಲೋನ್ ಈಸ್ ನಾಟ್ ಎನಫ್ ಟು ಸ್ಕೋರ್ 90%+. ಯಾರು ಹೇಳ್ದೇ ಇರೋವಂಥ ಸತ್ಯ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಬಿಕಾಸ್ ಸ್ಟೂಡೆಂಟ್ಸ್ ಬ್ಲೈಂಡ್ಲಿ ಫಾಲೋ ದಿಸ್ ಅಡ್ವೈಸ್, ದೆ ಲೂಸ್ 15 to 25 ಮಾರ್ಕ್ಸ್ ಇನ್ ಎವರಿ ಎಕ್ಸಾಮ್ಸ್. ಸ್ಟೂಡೆಂಟ್ಸ್ ಜಸ್ಟ್ ಟೆಕ್ಸ್ಟ್ ಬುಕ್ ಓದಕ್ಕೆ ಹೇಳಿದ್ದಾರೆ ನಮ್ಮ ಟೀಚರ್ಸು, ಮನೇಲಿ ಅಪ್ಪ ಅಮ್ಮ ಟೆಕ್ಸ್ಟ್ ಬುಕ್ ಓದಕ್ಕೆ ಹೇಳಿದ್ದಾರೆ, ನಮ್ಗೆ ಸೀನಿಯರ್ಸ್ ಟೆಕ್ಸ್ಟ್ ಬುಕ್ ಓದಕ್ಕೆ ಹೇಳಿದ್ದಾರೆ ಅಂತ ಬರೀ ಟೆಕ್ಸ್ಟ್ ಬುಕ್ ಓದ್ಕೊಂಡು ಹೋದರೆ ನಿಮಗೆ ಖಂಡಿತವಾಗ್ಲೂ 15 to 25 ಮಾರ್ಕ್ಸ್ ತನಕನೂ ನಿಮಗೆ ಪ್ರತಿ ಎಕ್ಸಾಮಲ್ಲೂ ಕಮ್ಮಿ ಬರ್ತಾ ಇರುತ್ತೆ. ಅದು ನಿಮಗೆ ಅರ್ಥನೇ ಆಗಲ್ಲ. ನಾನು ಎಕ್ಸಾಮಲ್ಲಿ ನೀವು ಅರ್ಥ ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಇರೋದನ್ನೇ ನಾನು ಬರೆದಿದ್ದೀನಿ, ಮತ್ತು ಯಾಕೆ ಮಾರ್ಕ್ಸ್ ಕಮ್ಮಿ ಬಂದಿದೆ ಅಂತ ನೀವು ಯೋಚನೆ ಮಾಡ್ತಿರ್ತೀರ ಕೆಲವೊಂದು ಟೈಮಲ್ಲಿ. ಇದುವರೆಗೂ ಫಸ್ಟ್ ಟು 9th, ಫಸ್ಟ್ ಸ್ಟ್ಯಾಂಡರ್ಡೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಹೈಸ್ಕೂಲಿಗೆ ಬಂದಮೇಲೆ 8th 9th ನಾನು ಟೆಕ್ಸ್ಟ್ ಬುಕ್ಕಲ್ಲಿ ಇರೋದೇ ಬರ್ದಿದ್ದೀನಿ, ಬಟ್ ಯಾಕೆ ಮಾರ್ಕ್ಸ್ ಕಮ್ಮಿ ಬಂದಿದೆ ಅಂತ ಯೋಚನೆ ಮಾಡ್ತಾ ಇರ್ತೀರ. ಅದಕ್ಕೆ ನಾನು ಎಕ್ಸಾಂಪಲ್ ಅಂದರೆ ಒಂದು ಎಕ್ಸ್ಪ್ಲನೇಷನ್, ರಿಯಾಲಿಟಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಓಕೆ, ಟುಡೇ ಐ ವಿಲ್ ಶೋ ಯು ವೈ ಟೆಕ್ಸ್ಟ್ ಬುಕ್ ಈಸ್ ನಾಟ್ ಎನಫ್ ಆ್ಯಂಡ್ ವಾಟ್ ಟಾಪರ್ಸ್ ಡೂ ಡಿಫ್ರೆಂಟ್ಲಿ. ಯಾಕೆ ಅದು ಟೆಕ್ಸ್ಟ್ ಬುಕ್ ಒಂದೇ ಸಾಲಲ್ಲ ಸ್ಕೋರ್ ಮಾಡೋದಕ್ಕೆ, ಟಾಪರ್ಸ್ ಏನು ಡಿಫ್ರೆಂಟಾಗಿ ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ವೈ ಟೆಕ್ಸ್ಟ್ ಬುಕ್ ಈಸ್ ಇಂಪಾರ್ಟೆಂಟ್ ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ, ಫಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್ ಕ್ಲಿಯರ್ಲಿ. ಅರ್ಥ ಮಾಡ್ಕೊಳ್ಳಿ, ಟೆಕ್ಸ್ಟ್ ಬುಕ್ ಈಸ್ ವೆರಿ ಇಂಪಾರ್ಟೆಂಟ್, ಇಟ್ ಈಸ್ ಯುವರ್ ಫೌಂಡೇಶನ್. ಟೆಕ್ಸ್ಟ್ ಬುಕ್ ಇಂಪಾರ್ಟೆಂಟ್, ಇಗ್ನೋರ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಟೆಕ್ಸ್ಟ್ ಬುಕ್ನ ಬಿಟ್ಟುಬಿಡಿ ಅಂತಲೂ ನಾನು ಹೇಳ್ತಾ ಇಲ್ಲ. ಟೆಕ್ಸ್ಟ್ ಬುಕ್ ಇಂಪಾರ್ಟೆಂಟೇ, ಬಟ್ ಅದ್ರ ಬಗ್ಗೆ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಕಾನ್ಸೆಪ್ಟ್ಸ್ ಆರ್ ಕಮ್ ಫ್ರಮ್ ಟೆಕ್ಸ್ಟ್ ಬುಕ್, ಮೋಸ್ಟ್ ಕ್ವಶನ್ಸ್ ಆರ್ ಬೇಸ್ಡ್ ಆನ್ ಟೆಕ್ಸ್ಟ್ ಬುಕ್, ಇಟ್ ಗಿವ್ಸ್ ಯು ಬೇಸಿಕ್ ಕ್ಲಾರಿಟಿ. ಹೌದು, ಟೆಕ್ಸ್ಟ್ ಬುಕ್ಕಿಂದ ನಿಮಗೆ ಬೇಸಿಕ್ಸ್ ಸಿಗುತ್ತೆ, ಬೇಸಿಕ್ ಕ್ಲಾರಿಟಿ ಸಿಗುತ್ತೆ, ಕ್ವಶನ್ಸ್ ಅದರಿಂದನೇ ಬರೋದು. ಓಕೆ, ಕಾನ್ಸೆಪ್ಟ್ಸ್ ಕೂಡ ಅದರ ಟೆಕ್ಸ್ಟ್ ಬುಕ್ಕಲ್ಲಿರೋದ್ರಿಂದನೇ ಕೇಳೋದು. ಹೌದು, ನಿಮ್ಮ ಟೆಕ್ಸ್ಟ್ ಬುಕ್ನ ಇಗ್ನೋರ್ ಮಾಡಿಬಿಡಿ, ಟೆಕ್ಸ್ಟ್ ಬುಕ್ ಓದೋಕ್ಕೆ ಹೋಗ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಟೆಕ್ಸ್ಟ್ ಬುಕ್ನ ಎಷ್ಟು ಯೂಸ್ ಮಾಡಬೇಕು ಅಷ್ಟನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಐ ಆಮ್ ನಾಟ್ ಸೇಯಿಂಗ್ ಇಗ್ನೋರ್ ಇಟ್, ಟೆಕ್ಸ್ಟ್ ಬುಕ್ನ ಇಗ್ನೋರ್ ಮಾಡಿ ಅಂತ ಹೇಳ್ತಾ ಇಲ್ಲ. ಬಟ್ ದ ಮಿಸ್ಟೇಕ್ ಏನಂದರೆ ದೆ ಸ್ಟಾಪ್ ಅಟ್ ದ ಟೆಕ್ಸ್ಟ್ ಬುಕ್. ಅಂದರೆ ಟೆಕ್ಸ್ಟ್ ಬುಕ್ನ ಓದ್ಬಿಟ್ಟು ಬಿಟ್ಬಿಡ್ತಾರೆ, ಅದು ಬೇಡ. ಬರೀ ಟೆಕ್ಸ್ಟ್ ಬುಕ್ನ ಓದ್ಬಿಟ್ಟು ಬಿಟ್ಬಿಡೋದು ಬೇಡ, ಅದನ್ನು ನಾನು ಹೇಳ್ತಾ ಇದ್ದೀನಿ. ಅದನ್ನೇ ಹೇಳ್ತಾ ಇರೋದು, ಬರೀ ಟೆಕ್ಸ್ಟ್ ಬುಕ್ ಒಂದೇ ಸಾಲಲ್ಲ ನಿಮಗೆ ಎಕ್ಸಾಮಿಗೆ ಪ್ರಿಪೇರ್ ಆಗೋಕ್ಕೆ. SSLCಗೆ ಏನು ಪ್ರಿಪೇರ್ ಆಗಬೇಕು? ಬರೀ ಟೆಕ್ಸ್ಟ್ ಬುಕ್ ಓದ್ಬಿಟ್ಟು ಬಿಟ್ಬಿಟ್ರೆ ನಿಮಗೆ ಜಾಸ್ತಿ ಸ್ಕೋರ್ ಬಂದುಬಿಡುತ್ತಾ? ಬರಲ್ಲ. ಟೆಕ್ಸ್ಟ್ ಬುಕ್ಕಲ್ಲಿ ಇರೋದನ್ನು ಬರೆದ್ರೆ A to Z ಟೆಕ್ಸ್ಟ್ ಬುಕ್ಕಲ್ಲಿ ಇರೋದನ್ನೇ ಓದ್ಕೊಂಡು ಹೋಗಿ ಕಾಮ ಫುಲ್ ಸ್ಟಾಪ್ ಮಿಸ್ ಮಾಡ್ದಂಗೆ ಅದನ್ನು ಬರೆದು ಬಂದರೆ ನಿಮಗೆ ಮಾರ್ಕ್ಸ್ ಸಿಗುತ್ತಾ? ಇಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು. ಓಕೆ, ನೋಡೋಣ ಏನು ಪ್ರಾಬ್ಲಮ್ ಇದೆ. ಹಿಯರ್ಸ್ ವಾಟ್ ಹ್ಯಾಪನ್ಸ್ ವೆನ್ ಯು ಸ್ಟಡಿ ಓನ್ಲಿ ಟೆಕ್ಸ್ಟ್ ಬುಕ್. ಬರೀ ಟೆಕ್ಸ್ಟ್ ಬುಕ್ನ ಓದಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ನೋಡಿ. ಯು ರೀಡ್ ಆ್ಯಂಡ್ ಅಂಡರ್ಲೈನ್. ಓಕೆ, ಟೆಕ್ಸ್ಟ್ ಬುಕ್ಕಲ್ಲಿ ಓದ್ತೀರಾ, ಅಂಡರ್ಲೈನ್ ಮಾಡ್ಕೊಂಡು ಹೋಗ್ತೀರಾ. ಓಕೆ, ಅದಾದಮೇಲೆ ಯು ಫೀಲ್ ಐ ಅಂಡರ್ಸ್ಟುಡ್ ಎವ್ರಿಥಿಂಗ್. ಓದ್ತಾ ಇರ್ತೀರಾ ಟೆಕ್ಸ್ಟ್ ಬುಕ್ ಇಟ್ಕೊಂಡು, ಆಮೇಲೆ ನಿಮಗೆ ಯಾವುದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನಿಸುತ್ತೋ ಅದನ್ನು ಅಂಡರ್ಲೈನ್ ಮಾಡ್ತೀರಾ. ಆವಾಗ ನಿಮಗೆ ಏನು ಅನಿಸುತ್ತೆ, ನಾನು ಇದು ಅಂಡರ್ಲೈನ್ ಮಾಡಿದ ತಕ್ಷಣ ಆಯಿತು, ನನಗೆ ಅದು ಅರ್ಥ ಆಯಿತು ಅನ್ನೋ ಕಾನ್ಫಿಡೆಂಟಲ್ಲಿ ಇರ್ತೀರಾ. ಬಟ್ ಇನ್ ಎಕ್ಸಾಮ್ ಯು ಕಾಂಟ್ ರೈಟ್ ಪ್ರಾಪರ್ಲಿ. ಬರೆಯೋಕ್ಕಾಗಲ್ಲ, ಬರೀ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಅಂಡರ್ಲೈನ್ ಮಾಡಿದ್ದೇ ಬಂತು.
ನಾನು ಎಲ್ಲ ಟೆಕ್ಸ್ಟ್ ಬುಕ್ ಹಿಂಗೆ ತೆಗೆದು ನೋಡಿದ್ರೆ ಪೂರ್ತಿ ಎಲ್ಲ ಟೆಕ್ಸ್ಟ್ ಬುಕ್ ಒಂದು ಪೇಜಲ್ಲಿ ಪೂರ್ತಿ ಅಂಡರ್ಲೈನ್ ಮಾಡ್ಕೊಂಡು ಹೋಗಿರ್ತೀರ. ನಿಮಗೆ ಯಾವ್ದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಗೆಸ್ ಮಾಡೋಕ್ಕೂ ಬರಲ್ಲ. ಅದೆಲ್ಲ ಬರಬೇಕು ಅಂತ ಅಂದಾಗ ಏನು ಮಾಡಬೇಕು, ಬೇಸಿಕ್ಸ್, ರಜದಲ್ಲಿ ಬೇಸಿಕ್ಸ್ ಓದ್ಕೊಂಡಿರಬೇಕು. ಅದಾದಮೇಲೆ ಟೆಕ್ಸ್ಟ್ ಬುಕ್ ಓದ್ಕೊಂಡು ಹೋದಾಗ ಇದು ಇಂಪಾರ್ಟೆಂಟು ಪಾಯಿಂಟು. ಕರೆಕ್ಟಾ? ಸುಮ್ಮನೆ ಈಗ ನೀವು ಒಂದು ಎಕ್ಸಾಂಪಲ್ ಕೊಡ್ತೀನಿ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಕ್ಲಾರಿಟಿಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಫೋಟೋಸಿಂಥಸಿಸ್ ಅಂತ ಅಂದರೆ ಸೈನ್ಸಲ್ಲಿ ನಿಮಗೆ ಒಂದಷ್ಟು ಎಕ್ಸ್ಪ್ಲನೇಷನ್ ಇರುತ್ತೆ ಫೋಟೋಸಿಂಥಸಿಸ್ ಬಗ್ಗೆ. ಬಟ್ ಅದನ್ನೇ ಬರೆದು ಬಂದರೆ ನಿಮಗೆ ಆನ್ಸರ್ ಸಿಗುತ್ತೆ. ಬಟ್ ಮಾರ್ಕ್ಸ್ ಸಿಗುತ್ತಾ? ಕಮ್ಮಿ ಮಾರ್ಕ್ಸ್ ಸಿಗುತ್ತೆ. ಅರ್ಥ ಮಾಡ್ಕೊಳ್ಳೋದು ಹೆಂಗೆ? ಫೋಟೋಸಿಂಥಸಿಸ್ ಅರ್ಥ ಅಂದರೆ ಏನು, ಕ್ಲಾರಿಟಿ ಅಂದರೆ ಏನು? ಫೋಟೋಸಿಂಥಸಿಸ್, ದ ಪ್ಲಾಂಟ್ಸ್ ವಿಲ್ ಪ್ರಿಪೇರ್ ದೇರ್ ಫುಡ್ ಬೈ ಯೂಸಿಂಗ್ ಸನ್ಲೈಟ್. ಕರೆಕ್ಟಾ? ಇಷ್ಟು ಬರೆದ್ರೆ ಫೋಟೋಸಿಂಥಸಿಸ್ ಅಂತ ಗೊತ್ತಾಗುತ್ತಾ? ಸೊ ಅರ್ಥ ಮಾಡ್ಕೊಂಡು ಓನ್ ವರ್ಡ್ಸಲ್ಲಿ ಬರೀರಿ, ಅವಾಗ ನಿಮಗೆ ಕ್ಲಾರಿಟಿ ಹೆಚ್ಚಾಗುತ್ತೆ. ಓಕೆ, ನೆಕ್ಸ್ಟ್ ವೈ, ಯಾಕೆ ಈ ಥರ ಆಗುತ್ತೆ? ಟೆಕ್ಸ್ಟ್ ಬುಕ್ನ ಫಾಲೋ ಮಾಡಿದ್ರೆ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಯಾಕಾಗುತ್ತೆ? ಬಿಕಾಸ್ ಟೆಕ್ಸ್ಟ್ ಬುಕ್ ಟೀಚಸ್ ವಾಟ್ ದ ಚಾಪ್ಟರ್ ಈಸ್. ಚಾಪ್ಟರ್ ಏನು ಅನ್ನೋದನ್ನ ಹೇಳುತ್ತೆ ಟೆಕ್ಸ್ಟ್ ಬುಕ್. ಬಟ್ ಎಕ್ಸಾಮ್ ಚೆಕ್ಸ್ ಹೌ ವೆಲ್ ಯು ಕ್ಯಾನ್ ಎಕ್ಸ್ಪ್ರೆಸ್ ಇಟ್. ನಾನು ಅದನ್ನೇ ಹೇಳಿದೆ, ಎಕ್ಸ್ಪ್ರೆಸ್ ಮಾಡಬೇಕು ಅಂತಂದರೆ ಅರ್ಥ ಆಗಿರಬೇಕು, ಕಾನ್ಸೆಪ್ಟ್ ಬಗ್ಗೆ ಕ್ಲಾರಿಟಿ ಇರಬೇಕು, ಓನ್ ವರ್ಡ್ಸಲ್ಲಿ ಬರೀಬೇಕು ಆನ್ಸರ್ನ. ಚಾಪ್ಟರ್ ಏನು ಅನ್ನೋದನ್ನು, ಚಾಪ್ಟರಲ್ಲಿ ಏನೇನಿದೆ ಅನ್ನೋದನ್ನು ಟೆಕ್ಸ್ಟ್ ಬುಕ್ ಹೇಳ್ಕೊಡುತ್ತೆ. ಬಟ್ ಓನ್ ವರ್ಡ್ಸಲ್ಲಿ ಬರೆಯೋದನ್ನು, ಪ್ರೆಸೆಂಟೇಷನ್ ಸ್ಕಿಲ್ಸ್, ಅದನ್ನು ನಿಮಗೆ ಟೆಕ್ಸ್ಟ್ ಬುಕ್ ಹೇಳ್ಕೊಡಲ್ಲ. ಅದಕ್ಕೆ ಹೇಳಿದ್ದು, ಬರೀ ಟೆಕ್ಸ್ಟ್ ಬುಕ್ ಬಿಟ್ಬಿಟ್ರೆ ನಾನು ಟಾಪರ್ ಆಗಿಬಿಡ್ತೀನಿ ಅಂದರೆ ಚಾನ್ಸೇ ಇಲ್ಲ. ಅದರಿಂದ ಮೀರಿದ್ದು ಬೇರೆ ವಿಷಯಗಳಿದ್ದಾವೆ. ಆನ್ಸರ್ ರೈಟಿಂಗ್ ಸ್ಕಿಲ್ಸ್, ಕ್ಲಾರಿಟಿ ಹೆಂಗೆ ತಗೊಳ್ಳೋದು, ಅರ್ಥ ಮಾಡ್ಕೊಳ್ಳೋದು ಹೆಂಗೆ ಅನ್ನೋದೇ ಕೆಲವ್ರಿಗೆ ಅರ್ಥ ಆಗಲ್ಲ. ಅರ್ಥ ಮಾಡ್ಕೊಳ್ಳೋದು ಹೆಂಗೆ? ನೀವೊಂದು ಕಾನ್ಸೆಪ್ಟ್ ಓದಿದ್ದೀರಾ ಅಂತ ಅಂದರೆ ಅದು ನಿಮಗೆ ಅರ್ಥ ಆಗಿದೆ ಅಂತ ನಿಮಗೆ ಗೊತ್ತಾಗಬೇಕು ಅಂತ ಅಂದರೆ ನೀವು ಯಾರಿಗಾರು ಎಕ್ಸ್ಪ್ಲೇನ್ ಮಾಡಬೇಕು. ಯಾರು ಬೇಡ, ಯಾರು ಸಿಗಲಿಲ್ಲ ಅಂದರೆ ಮಿರರ್ ಮುಂದೆ ಎಕ್ಸ್ಪ್ಲೇನ್ ಮಾಡಿ. ನಿಮ್ಮ ಟೀಚರ್ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಾರೋ ಹಾಗೆ ಓನ್ ವರ್ಡ್ಸಲ್ಲಿ ನೀವು ಓದಿರೋ ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ನೀವು ಓನ್ ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋ ತಾಕತ್ ಇದೆ ನಿಮಗೆ, ಆ ಕ್ಲಾರಿಟಿ ನಿಮಗೆ ಬಂದಿದೆ ಅಂದರೆ ಅದೇ ಅಂಡರ್ಸ್ಟ್ಯಾಂಡಿಂಗ್, ಅದೇ ನಿಮಗೆ ಅರ್ಥ ಆಗಿದೆ ಅಂತ ತೋರಿಸುತ್ತೆ. ಓಕೆನಾ? ಸೊ ಈ ಗ್ಯಾಪ್ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಚಾಪ್ಟರ್ ಅಷ್ಟೇ, ಚಾಪ್ಟರ್ ಬಗ್ಗೆ ಏನೇನಿದೆ, ನೀವು ಏನೇನು ಓದ್ತೀರಾ ಅಷ್ಟೇ ಹೇಳ್ಕೊಡುತ್ತೆ. ಆನ್ಸರ್ ರೈಟಿಂಗ್ ಸ್ಕಿಲ್ಸು, ಪ್ರೆಸೆಂಟೇಷನ್ ಸ್ಕಿಲ್ಸು ಏನೂ ಇಲ್ಲ. ಹೆಂಗೆ ಅರ್ಥ ಮಾಡ್ಕೋಬೇಕು, ಕ್ಲಾರಿಟಿ ಏನೂ ಹೇಳ್ಕೊಡಲ್ಲ ಅದು. ಬಟ್ ಎಕ್ಸಾಮಲ್ಲಿ ಏನು ಚೆಕ್ ಮಾಡ್ತಾರೆ ಅಂದರೆ ನೀವು ಓದಿದ್ದೇನೆ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಎಕ್ಸಾಮಲ್ಲಿ ಚೆಕ್ ಮಾಡ್ತಾರೆ. ಕರೆಕ್ಟಾ? ಸೊ ಈ ಗ್ಯಾಪ್ ಏನು ಮಾಡುತ್ತೆ, ನಿಮಗೆ ಮಾರ್ಕ್ಸ್ ಕಮ್ಮಿ ಮಾಡುತ್ತೆ. ಕರೆಕ್ಟಾ? ಸೊ ಈ ತಪ್ಪನ್ನು ಮಾಡೋಕ್ಕೆ ಹೋಗ್ಬಿಡಿ. ದೆನ್ ವಾಟ್ ಟೆಕ್ಸ್ಟ್ ಬುಕ್ ಡೋಂಟ್ ಟೀಚ್. ಟೆಕ್ಸ್ಟ್ ಬುಕ್ ಏನು ಹೇಳ್ಕೊಡಲ್ಲ ನೋಡಿ. ಟೆಕ್ಸ್ಟ್ ಬುಕ್ ಡಸ್ ನಾಟ್ ಟ್ರೈನ್ ಯು ಇನ್ 4 ಇಂಪಾರ್ಟೆಂಟ್ ಥಿಂಗ್ಸ್. 4 ಥಿಂಗ್ಸ್ನ ಮೆನ್ಷನ್ ಮಾಡಿದ್ದೀನಿ. ಯಾವ್ದ್ಯಾವುದು? ಆನ್ಸರ್ ರೈಟಿಂಗ್ ಸ್ಕಿಲ್ ಬಗ್ಗೆ ಟೆಕ್ಸ್ಟ್ ಬುಕ್ ಹೇಳ್ಕೊಡಲ್ಲ. ದೆನ್ ಕ್ವೆಶನ್ ವೇರಿಯೇಷನ್, ಟಫ್ ಆಗಿ ಕ್ವಶನ್ ಬಂತು ಅಂದರೆ, ಟ್ವಿಸ್ಟ್ ಆಗಿ ಕ್ವಶನ್ಸ್ ಕೊಟ್ಟರು ಅಂದರೆ ಅದಕ್ಕೆ ಹೆಂಗೆ ಆನ್ಸರ್ ಮಾಡಬೇಕು ಅಂತ ಟೆಕ್ಸ್ಟ್ ಬುಕ್ ಹೇಳ್ಕೊಡಲ್ಲ. ದೆನ್ ಟೈಮ್ ಮ್ಯಾನೇಜ್ಮೆಂಟ್, ಇರೋ ಟೈಮಲ್ಲಿ ಹೆಂಗೆ ಆನ್ಸರ್ ಮಾಡಬೇಕು ಅನ್ನೋದು ಟೆಕ್ಸ್ಟ್ ಬುಕ್ ಹೇಳ್ಕೊಡಲ್ಲ. ದೆನ್ ಪ್ರೆಸೆಂಟೇಷನ್, ಹೆಂಗೆ ಬರಿಬೇಕು, ಆನ್ಸರ್ ಶೀಟ್ ಹೆಂಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ನಿಮಗೆ ಟೆಕ್ಸ್ಟ್ ಬುಕ್ ಹೇಳ್ಕೊಡಲ್ಲ. ಕರೆಕ್ಟಾ? ಇದೇ ಕಾರಣಕ್ಕೆ ನಾನು ಹೇಳಿದ್ದು ಟೆಕ್ಸ್ಟ್ ಬುಕ್ ಒಂದೇ ಸಾಕಾಗಲ್ಲ ನಿಮಗೆ ಸ್ಕೋರ್ ಮಾಡೋದಕ್ಕೆ SSLCಲಿ ಅಂತ. ಯಾಕೆಂದರೆ ನೋಡಿ, ಆನ್ಸರ್ ರೈಟಿಂಗ್ ಸ್ಕಿಲ್ ಟೆಕ್ಸ್ಟ್ ಬುಕ್ ವಿಲ್ ನಾಟ್ ಟೀಚ್ ಯು ಹೌ ಟು ರೈಟ್ ಆನ್ಸರ್ಸ್. ಓಕೆ, ದೆನ್ ಕ್ವಶನ್ ವೇರಿಯೇಷನ್, ಎಕ್ಸಾಮ್ ಕ್ವಶನ್ಸ್ ಆರ್ ಟ್ವಿಸ್ಟೆಡ್. ನಿಮಗೆ ಅಲ್ಲಿ ಕಾನ್ಸೆಪ್ಟ್ಸ್ ಕೊಡ್ತಾರೆ, ಒಂದು ಚಾಪ್ಟರಲ್ಲಿ ಏನೇನು ಕಾನ್ಸೆಪ್ಟ್ಸ್ ಓದ್ತೀರಾ ಅನ್ನೋದಷ್ಟೇ ಇರುತ್ತೆ ಟೆಕ್ಸ್ಟ್ ಬುಕ್ಕಲ್ಲಿ. ಆ ಒಂದು ಕಾನ್ಸೆಪ್ಟ್ ಕ್ವಶನ್ಸು, ಒಂದಷ್ಟು ಕ್ವಶನ್ಸು ಕೊಟ್ಟಿರ್ತಾರೆ ಎಕ್ಸಸೈಸಲ್ಲಿ. ಬಟ್ ಆ ಕ್ವಶನ್ಸ್ ಬೇರೆ ಥರ ಟ್ವಿಸ್ಟ್ ಮಾಡಿ ಸೇಮ್ ಆನ್ಸರ್ಗೆ ಅದೇ ಕ್ವಶನ್ನ ಟ್ವಿಸ್ಟ್ ಮಾಡಿಕೊಟ್ರೆ ನಿಮಗೆ ಹೆಂಗೆ ಆನ್ಸರ್ ಬರೀಬೇಕು ಅನ್ನೋದನ್ನು ಕೂಡ ಹೇಳ್ಕೊಡಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ. ಅದಕ್ಕೆ ಹೇಳಿದ್ದು ಟೆಕ್ಸ್ಟ್ ಬುಕ್ ಒಂದೇ ಸಾಲಲ್ಲ ನಿಮಗೆ ಸ್ಕೋರ್ ಮಾಡೋದಕ್ಕೆ 10th ಅಂತ. ಟೈಮ್ ಮ್ಯಾನೇಜ್ಮೆಂಟ್, ಟೆಕ್ಸ್ಟ್ ಬುಕ್ ಡಸಂಟ್ ಟೀಚ್ ಸ್ಪೀಡ್. ಟೈಮ್ ಮ್ಯಾನೇಜ್ ಮಾಡಿಕೊಂಡು ಹೆಂಗೆ ಬರೀಬೇಕು ಆನ್ಸರ್ನ, ಇರೋ ಟೈಮ್ ಲಿಮಿಟಲ್ಲೇ ನಾವು ಔಟ್ ಆಫ್ ಔಟ್ ಹೆಂಗೆ ತೆಗಿಬೇಕು ಆನ್ಸರ್ಸ್ನ ಬರೆದು ಅನ್ನೋದನ್ನು ಟೆಕ್ಸ್ಟ್ ಬುಕ್ ಹೇಳ್ಕೊಡಲ್ಲ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ಟೆಕ್ಸ್ಟ್ ಬುಕ್ ಒಂದನ್ನೇ ಫಾಲೋ ಮಾಡ್ಕೊಬೇಡಿ. ಎಲ್ಲರೂ ಹೇಳ್ತಾರೆ ನೀನು ಟೆಕ್ಸ್ಟ್ ಬುಕ್ ಓದು. ಟೆಕ್ಸ್ಟ್ ಬುಕ್ ಓದಬೇಕು, ಹೌದು, ಆಯಿತಾ. ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಏನು ಹೇಳ್ಕೊಡ್ತಾರೆ, ಟೆಕ್ಸ್ಟ್ ಬುಕ್ಕಲ್ಲಿ ಹೆಂಗಿರುತ್ತೆ, ಕಾನ್ಸೆಪ್ಟ್ಸ್ ಇರುತ್ತೆ ಅಷ್ಟೇ. ಬಟ್ ಅದೇ ತಪ್ಪು ಮಾಡೋದು. ಎಲ್ಲರೂ ಹೆಂಗೆ ಹೇಳಬೇಕು ಅಂತ ಅಂದರೆ ಬರೀ ಹಿಂದಿನ ಕಾಲದಿಂದ ಟೆಕ್ಸ್ಟ್ ಬುಕ್ ಓದಿ ಓದಿದ್ದನ್ನು ಹೆಂಗೆ ಬರೆಯೋದಕ್ಕೆ ಕಲಿ ಅಂತ ಹೇಳ್ಕೊಡ್ಬೇಕು ಫಸ್ಟು. ಎಲ್ಲರೂ ಓದ್ತಾರೆ ಟೆಕ್ಸ್ಟ್ ಬುಕ್ನ ಅಥವಾ ಬೇರೆ ನೋಟ್ಸು ಯಾವುದೋ ಒಂದು, ಆಯಿತಾ. ಬಟ್ ಎಲ್ಲರಿಗೂ ಓದೋಕ್ಕೆ ಬರುತ್ತೆ. ಬಟ್ ಓದಿದ್ದನ್ನು ಹೆಂಗೆ ಬರೀಬೇಕು ಅನ್ನೋದನ್ನು ಯಾರೂ ಹೇಳಲ್ಲ. ಅದನ್ನು ಫಸ್ಟ್ ಹೇಳಬೇಕು. ಓಕೆ, ದೆನ್
ದೀಸ್ ಥಿಂಗ್ಸ್ ಇನ್ಕ್ರೀಸ್ ಮಾರ್ಕ್ಸ್. ಈ 4 ಪಾಯಿಂಟ್ ಏನು ಮೆನ್ಷನ್ ಮಾಡಿದ್ದೀನಿ ಇದು ಮಾರ್ಕ್ಸ್ನ ಜಾಸ್ತಿ ಮಾಡುತ್ತೆ. ಬಟ್ ಟೆಕ್ಸ್ಟ್ ಬುಕ್ ನೆವರ್ ಟೀಚ್ ದಿಸ್. ಇದೆಲ್ಲ ಟೆಕ್ಸ್ಟ್ ಬುಕ್ ಹೇಳ್ಕೊಡಲ್ಲ. ಟೆಕ್ಸ್ಟ್ ಬುಕ್ ಒಂದಷ್ಟು ಪಾಯಿಂಟ್ಸ್ ಹೇಳ್ತೀನಿ ನೋಡ್ಕೊಳ್ಳಿ. ಟೆಕ್ಸ್ಟ್ ಬುಕ್ ಈಸ್ ಯುವರ್ ಬೇಸ್ ಬಟ್ ಇಟ್ಸ್ ನಾಟ್ ಯುವರ್ ಫುಲ್ ಪ್ರಿಪರೇಷನ್. ಓಕೆ, ಇಫ್ ಯು ಡಿಪೆಂಡ್ ಓನ್ಲಿ ಆನ್ ಟೆಕ್ಸ್ಟ್ ಬುಕ್ ಯು ಲಿಮಿಟ್ ಯುವರ್ ಮಾರ್ಕ್ಸ್. ಇಫ್ ಯು ಗೋ ಬಿಹೈಂಡ್ ಇಟ್ ಯು ಆರ್ ಬಿಕಮ್ ಎ ಟಾಪರ್. ಓಕೆ, ನೀವು ಅದರಿಂದ ಮುಂದೆ ಬಂದರೆ ನಿಮಗೆ ಬೇರೆ ಬೇರೆ ಈ ನಾನು ಹೇಳಿದಿರೋ 4 ಪಾಯಿಂಟ್ಸ್ಗಳು, ಆಮೇಲೆ ನೋಟ್ಸ್ ಮೇಕಿಂಗ್ ಸ್ಕಿಲ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅದೆಲ್ಲ ನಿಮಗೆ ನಿಮ್ಮ ಸ್ಕೋರ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ನಾವು ದ ಚಾಯ್ಸ್ ಈಸ್ ಯುವರ್ಸ್. ಬರೀ ನೀವು ಟೆಕ್ಸ್ಟ್ ಬುಕ್ನೇ ಓದಬೇಕಾ ಅಥವಾ ಬರೀ ಸ್ಕೂಲ್ ನೋಟ್ಸ್ನೇ ಡಿಪೆಂಡ್ ಆಗಬೇಕಾ ಅಥವಾ ನಾನು ಇಲ್ಲಿ ಹೇಳಿರೋ 4 ಪಾಯಿಂಟ್ ಬಗ್ಗೆ ನೀವು ಪ್ರಿಪೇರ್ ಆಗಬೇಕಾ? ಚಾಯ್ಸ್ ಈಸ್ ಯುವರ್ಸ್. ಸ್ಕೋರ್ ಮಾಡಬೇಕು ಅಂದರೆ ಇದನ್ನು ಪ್ರಿಪೇರ್ ಆಗಿ, ಅಂದರೆ ಟೆಕ್ಸ್ಟ್ ಬುಕ್ ಒಂದ್ರ ಮೇಲೆ ಡಿಪೆಂಡ್ ಆಗಬೇಡಿ, ಸ್ಕೂಲಲ್ಲಿ ಕೊಡೋ ನೋಟ್ಸ್ ಮೇಲೇ ಡಿಪೆಂಡ್ ಆಗಬೇಡಿ. ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಏನಪ್ಪ ಟೆಕ್ಸ್ಟ್ ಬುಕ್ ಓದಿ ಅಂತಾರೆ, ನೋಟ್ಸ್ನ ಸ್ಕೂಲಲ್ಲಿ ಕೊಡೋ ನೋಟ್ಸ್ನ ಫಾಲೋ ಮಾಡಿ ಅಂತಾರೆ ಎಲ್ಲರೂ, ಬಟ್ ಯಶಸ್ವಿ ಸರ್ ಇದೆರಡರ ಮೇಲೂ ಡಿಪೆಂಡ್ ಆಗಬೇಡಿ ಅಂತಾರೆ. ಇದೆರಡ್ರ ಫಾಲೋ ಮಾಡಬೇಡಿ ಅಂತ ಹೇಳ್ತಾರೆ, ಇದೆರಡ್ರ ಮೇಲೆ ಡಿಪೆಂಡ್ ಆಗಬೇಡಿ ಫುಲ್ಲು ಅಂತ ಹೇಳ್ತಾ ಇರೋದು. ಸೊ ಅದನ್ನು ಎಷ್ಟು ಬೇಕೋ ಅಷ್ಟಕ್ಕೆ ಯೂಸ್ ಮಾಡ್ಕೊಳ್ಳಿ. ಎಲ್ಲ ವೀಡಿಯೋಸಲ್ಲೂ ಒಂದೊಂದು ವೀಡಿಯೋದಲ್ಲೂ ನಾನು ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ, ಅದನ್ನು ನೀವು ಫಾಲೋ ಮಾಡಿ. ನೆಕ್ಸ್ಟ್ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.